ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಿನ್ನೆ SRH ವಿರುದ್ಧ RRದು ಸೋತನ ಆಯಿತು ಅಂತ ಹೇಳಬೇಕು. SRH ಅವರು KKR ಫೈನಲ್ಗೆ ರೆಡಿ ಆಗ್ತಾರೆ ಅಂತ ಹೇಳಬೇಕು. ಅದು ಬಿಟ್ಟು ಹಾಕಿರು, ಆದರೆ ಯಜ್ವಿಂದರ್ ಚಾಹಲ್ ಅವರೊಂದು ಬೆಂಕಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದೆ ಅಂತ ಹೇಳಬೇಕು. ಇದರಿಂದ RCB ಅಭಿಮಾನಿಗಳಿಗೆ ಕಹಿ ಸಿಹಿ ಎರಡೂ ಸುದ್ದಿ ಇದೆ ಅಂತ ಹೇಳಬೇಕು. ಹಾಗಾದರೆ ಏನಪ್ಪ ಸುದ್ದಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೈಲಾಗ್ಗಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಯಾವ ತಂಡಕ್ಕೆ ಕಪ್ ಗೆಲ್ಲಬೇಕು ಅಂತ ಅನ್ಸುತ್ತೆ ಈ ವರ್ಷ? ಯಾವ ತಂಡ ಚಾಂಪಿಯನ್ ಆದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಾಣಿಸೋ ಕಮೆಂಟ್ ಮಾಡಿ. SRH ಅವರನ್ನು ಕಪ್ ಗೆಲ್ತಂದ್ರೆ 2 ಸಲ ಟ್ರೋಫಿ ಗೆದ್ದಂಗೆ ಆಗುತ್ತೆ ಅಂತ ಹೇಳಬೇಕು, ಅಥವಾ KKR ಗೆಲ್ತು ಅಂತಾರೆ 3 ಸಲ ಚಾಂಪಿಯನ್ ಆದಂಗೆ ಆಗುತ್ತೆ ಅಂತ ಹೇಳಬೇಕು. ಯಾವ ತಂಡ ಗೆಲ್ಲಬೇಕು ಅಂತ ಅನ್ಸುತ್ತೆ ನಿಮ್ಮಲ್ಲಿ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಗುರು, RCB ತಂಡ ಈ ವರ್ಷ ಚೆನ್ನಾಗಿ ಆಟ ಆಡ್ತು ಅಂತ ಹೇಳಬೇಕು. RCB ತಂಡಕ್ಕೆ ಹೊರ್ತಾ ಬಿದ್ದಲ್ಲಪ್ಪ ಅಂತಾರೆ ಒಬ್ಬ ಫಿನ್ನರಿಂದ ಅಂತ ಹೇಳಬೇಕು. ಫಿನ್ನರ್ ಅಂದರೆ ಮೇನ್ ವಿಕೆಟ್ ಟೇಕರ್, ಪಕ್ಕಾ ವಿಕೆಟ್ ತಗೊಳ್ತಾರೆ ಗುರು. ಒಂದು 2-3 ವಿಕೆಟ್ ಪಕ್ಕಾ ಕೊಡ್ತಾರೆ. ಬ್ರೇಕ್ ತಂದ್ಕೊಡೋಂಥ ಬೌಲರ್ಗಳು ಈ ವರ್ಷ RCB ತಂಡದಲ್ಲಿ ಯಾರು ಇತ್ತಿಲ್ಲ ಮಿಡ್ ಡೌಸಲ್ಲಿ ಅಂತ ಹೇಳಬೇಕು. ಆದರೆ RCB ತಂಡ ಮುಂದಿನ ವರ್ಷಕ್ಕೆ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಬರಲಿ ಅಂತ ಬಯಸೋಣ ಗುರು. ಯಜ್ವಿಂದರ್ ಚಾಹಲ್ ಅಂತ ಹೇಳಪ್ಪ ಅಂತಾರೆ ನಮ್ಮ ತಂಡ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ತು ಅಂತ ಹೇಳಬೇಕು ಅಂತಾರೆ. ಈಗ ಲಾಸ್ಟ್ ಅಷ್ಟಲ್ಲಿ ನಾವು ತುಂಬಾ ಕಳಪೆ ಆಟ ಆಡೋದು ಅಂತ ಹೇಳಬೇಕು. RCB ಮೇಲೆ ಮ್ಯಾಚ್ ಗೆದ್ದಾಗಲೂ ಕೂಡ ಅಷ್ಟೊಂದು ಕನ್ವಿನ್ಸ್ ಆಗಿ ಗೆಲ್ಲಿಲ್ಲ ಅಂತ ಹೇಳಬೇಕು. RCB ತಂಡ ಸ್ವಲ್ಪ ಬೆಟರಾಗಿ ಆಡಿತ್ತು ಅಂತ ನಾವು ಕಷ್ಟಪಟ್ಟು ಆಗಲೇ ಹೋಗಿವು ಅಂತ ಹೇಳಬೇಕು. ಅಷ್ಟೊಂದು ಚೆನ್ನಾಗಿ ಆಡಲಿ ಅಂತ ಹೇಳಬೇಕು. ಮತ್ತು ನಾನು ಅಷ್ಟೊಂದು ಅತ್ಯುತ್ತಮವಾದ ಬೌಲಿಂಗ್ ಕೂಡ ಮಾಡಿ ಅಂತ ಹೇಳಬೇಕು. ಚೆನ್ನಾಗಿ ಸ್ಟಾರ್ಟಿಂಗ್ ನಾನು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಅಂತಾರೆ. ಈಗ ಲಾಸ್ಟ್ ಅಷ್ಟಲ್ಲಿ ನಾನು ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಬೇಕು. ಲಾಸ್ಟ್ 2 ಮ್ಯಾಚು ಕೂಡ ಪ್ಲೇ ಆಫಲ್ಲಿ ತುಂಬಾ ಕಾಸ್ಟ್ಲಿ ಆಗಿದೆ ಅಂತ ಹೇಳಬೇಕು. ಇದು ತುಂಬ ಬೇಜಾರಾಗ್ತಿದೆ ಅಂತ ಹೇಳಬೇಕು. ಅದು ನಾವು RCB ಮೇಲೆ ಗೆದ್ದಂತ ನಮಗೆ ತುಂಬ ಇನ್ನೂ ಬಲ ಬಂದಂಗೆ ಆಯಿತು ಅಂತ ಹೇಳಬೇಕು. RCB ಮೇಲೆ ಗೆದ್ದಿದ್ದೀವಿ, SRH ಮೇಲೆ ಗೆಲ್ಬೋದು ಅಂತ ಬಂದು ಅಂತ ಹೇಳಬೇಕು. ಕಾರಣ ಬ್ಯಾಟ್ಸ್ಮನ್ಗಳು ಎಡ್ವರ್ಡ್ ಮಾಡ್ಕೊಂಡು ಅಂದರೆ ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಚೆನ್ನಾಗಿ ಆಡಲಿ ಅಂತ ಹೇಳಬೇಕು ಅಂತ ಚಾಹಲ್ ಅವರು ಹೇಳಿದ್ರು ಅಂತ ಹೇಳಬೇಕು. ಮತ್ತು ಚಾಹಲ್ ಅವರು ಮುಂದಿನ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಯಾಕಂತಾರೆ ಚಾಹಲ್ ಅವರು ಅಷ್ಟೊಂದು ಅತ್ಯುತ್ತಮವಾದ ಬ್ಯಾಲಿಂಗ್ ಕೂಡ ಮಾಡಲಿ ಅಂತ ಹೇಳಬೇಕು. ತುಂಬಾ ಕಾಸ್ಟ್ಲಿ ಆಗ್ತಿದೆ ಅಂತ ಹೇಳಬೇಕು. ಬ್ರೇಕ್ ತಂದ್ಕೊಡ್ತಾರೆ ಮೊದಲಂಗೆ ಅಂತ ಹೇಳಬೇಕು. ಚಾಹಲ್ ಅವರು ಫಾರ್ಮ್ಗೆ ಕಳ್ಕೊಂಡು ಅಂತ ಹೇಳಬೇಕು. ಇನ್ನು 4 ಜನ ರಿಟೈನ್ ಮಾಡ್ಕೋಬೇಕು, 6 ಜನ ರಿಟೈನ್ ಮಾಡ್ಕೋಬೇಕಂತ ಇನ್ನು ಅಪ್ಡೇಟ್ ಬಂದಿದೆ. ಏನಾದ್ರು 4 ಜನ ರಿಟೈನ್ ಮಾಡ್ಕೋಬೇಕು ಅಂತ ಅಂದರೆ ಆಗ ರಾಜಸ್ಥಾನ್ ರಾಯಲ್ಸ್ ಪಕ್ಕ ಅವ್ರನ್ನ ಬಿಡ್ತಾರೆ ಅಂತ ಹೇಳಬೇಕು. 6 ಜನ ಅಂತಂದರೆ ಇಟ್ಕೋಬಹುದು ಅಂತ ಹೇಳ್ತೀನಿ. ಆಗ 4 ಜನ ಆಯಿತು ಅಂತಂದರೆ ಏನಾರು RCB ಅವ್ರನ್ನ ಪಿಕ್ ಮಾಡಬೇಕು ಅಂತ ಹೇಳ್ತೀನಿ. ಚಾಹಲ್ ಅವರು ಏನಿಲ್ಲ ಅಂತಂದ್ರೆ ಒಂದು 7 ಕೋಟಿ ಒಳಗೆ ಸಿಗ್ತಾರೆ ಅಂತ ಹೇಳಬೇಕು. ಆಗ ಚಾಹಲ್ ಅವ್ರನ್ನ ಪಿಕ್ ಮಾಡಬೇಕು ನಮ್ಮ RCB ಅಂತ ಹೇಳ್ತೀನಿ. ಆಗ ಮತ್ತೆ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಸ್ವಲ್ಪ ಬಲಿಷ್ಠ ಆಗುತ್ತೆ ಅಂತ ಹೇಳಬೇಕು. ಆಮೇಲೆ ಬೌಲಿಂಗ್ ಸ್ಟ್ರೆಂತ್ ಮಾಡ್ಕೊಂಡು ಬ್ಯಾಟಿಂಗ್ನ ವೀಕ್ ಮಾಡಿ ನಮ್ಮ RCB ಏನಂತಾರೆ ಕಮೆಂಟ್ ಮಾಡಿ.